ತೋರೆಯ ದೇವಾ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕೊಡುಯ ನಗಭಯವ ಪರಮ ದಯಾಕರ ಕೊಡುಯ ನಗಭಯವ ಜೀವವು ನೀನೆಂದು ನಂಬಿಗೆ ನಯ್ಯ ಜೀವವು ನೀನೆಂದು ನಂಬಿಗೆ ನಯ್ಯ ಕರುಣಾಳು ಕೃಪೆತೋ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ಕರ ಮುಗಿವೆ ಕರುಣಾಳು ಅರಣ್ಯವಾಸ ಅವರಾಜ್ಞಾನುಸಾರದಿ ಅರಣ್ಯವಾಸ ಅವರಾಜ್ಞಾನುಸಾರದಿ ಆನಂದದಿ ನಾವು ನುಡಿದೆವು ದೇವಾ ಆನಂದ ನಾವು ನುಡಿದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಕರುಣಾಳು ಕೃಪೆತೋ ಕನಿಕರಿಸೋ ಹರಿಯೇ ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ ದರ್ಶನವಾನಿ ತೋರೆಯ ದೇವಾ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಹನ್ನೆರಡು ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಶ್ರೀಕೃಷ್ಣ ಪರಮಾತ್ಮನ ಕರುಣೆಯು ಇನ್ನು ನಮ್ಮ ಮೇಲೆ ಬಾರದೇ ಇರುವುದಲ್ಲ. ಇರಲಿ, ಅಣ್ಣನ ಆಜ್ಞೆಯಂತೆ ನಾನು ದ್ವಾರಕಾ ನಗರವನ್ನು ಪ್ರವೇಶ ಮಾಡಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು. ಹರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಹರದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರುಪಾಂಡವರಲ್ಲಿ ಸಿದ್ಧತೆಗೊಂಡಿದ್ದ ಯುದ್ಧದ ಸುದ್ದಿಯು ಶೀಘ್ರದಲರಗಿ, ಕುರುಪಾಂಡವರಲ್ಲಿ ಸಿದ್ಧತೆ
ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯು ಶೀಘ್ರದಲರಗಿ ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಅದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಕದೀಮನವನು ಎದಗಡದೆ ಮದಗರಿಯನ್ವಯ ಕೊಬ್ಬಿಯನು ಕದೀಮನವನು ಎದಗಡದೆ ಮದಗರಿಯನ್ವಯ ಕೊಬ್ಬಿಯನು ಆದವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರಾರ್ಭಟವ ಆದವನ ಬೆಂಬಲದಿ ಮೆರೆಯುವ ಮದಂಡ ಪಾಂಡವರಾರ್ಭಟವ ಕದನದಲ್ಲಿ ಮದವ ಮರಿದು ಎಮ್ಮ ಹೋದವನು ತೀರಿಸಿಕೊಳ್ಳಲು ಕದನದಲ್ಲಿ ಪದವ ಮುರಿದು ಎಮ್ಮ ಹೋದವನು ತೀರಿಸಿಕೊಳ್ಳಲು ಬರದು ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದು ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಏನು ನಮಗೂ ಪಾಂಡವರಿಗೂ ಯುದ್ಧವು ಸನ್ನುದ್ಧವಾದಂತೆಯೇ ಸಾರಿ ಆ ಪಾಂಡವರು ಈ ರಾಜ್ಯವನ್ನಾಡಲು ಅಸಮರ್ಥರು ಆ ಪಾಂಡವರಿಗೆ ಈ ರಾಜ್ಯವನ್ನು ನಾನು ಕೊಡಬೇಕೆ ಇಲ್ಲ ಅದಂದೆಂದಿಗೂ ಸಾಧ್ಯವಿಲ್ಲ ದೂತ್ಯದಲ್ಲಿ ಸೋತು ನಮಗೆ ದಾಸರಾಗಿರುವರಲ್ಲಿ ಅವರಿಗೆ ಈ ರಾಜ ಅದೆಂದೆಂದಿಗೂ ಸಾಧ್ಯವೇ ಇಲ್ಲ ಹಾಗೇನಾದರೂ ಆ ಪಾಂಡವರು ಈ ರಾಜ್ಯವನ್ನು ಅಪೇಕ್ಷಿಸಬೇಕಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಈ ಕೌರವೇಶ್ವರನ ಛಲ ಮತ್ತು ಬಲ ತೋರ್ಪಡಿಸಿ ನಿಂತಿದೆ ಕುರುಪಾಂಡವರ ಭೀಕರ ಸಂಗ್ರಾಮ ಹೇಗೋ ನನ್ನ ಮಾವನ ಆಜ್ಞೆಯಂತೆ ಅರ್ಜುನನಿಗಿಂತ ಮೊದಲೇ ನಾನು ದ್ವಾರಕೆಗೆ ಬಂದಿದ್ದಾಯಿತು ಇನ್ನು ಕೃಷ್ಣನ ಬಳಿಗೆ ಹೋಗಿ ಆತನ ಸಹಾಯವನ್ನು ಪಡೆದು ನಂತರ ಪಾಂಡವರನ್ನ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಸಿದ ಶತ್ರುಗಳ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸಿದ ಶತ್ರುಗಳ ರಾಮರಮಣನು ನಮ್ಮ ಜವೇದರ ಹೋಮ ದೈವ ಭೀಮನ ರಾಮರಮಣನು ನಮ್ಮ ಜವಾದರ ಹೋಮ ದೈವ ಭೀಮನ ಮಧ್ಯಮ ಪಾಂಡವ ಪಾತನ ಒಲಿಸಲು ಮಿತ್ರ ಕರ್ಣ ತೊಯ್ಯನು ಬಣವ ಮಧ್ಯಮ ಪಾಂಡವ ಪಾತನ ಒಲಿಸಲು ಮಿತ್ರ ಕರ್ಣ ತೊಯ್ಯನು ಬಣವ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಆರುಷದಿ ಕರೆಯ ನಾಳ್ವೆ ಕುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಆರುಷದಿ ಕರೆಯ ನಾಳ್ವೆ ಭರದಿ ನಾಂ ತರಲುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತರಲುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯು ಶೀಘ್ರದಲರಗಿ ಕುರು ಪಾಂಡವರಲ್ಲಿ ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯು ಶೀಘ್ರದಲರಗಿ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕೃಷ್ಣ ದೇವಕೀ
ನಂದನ ದಾನವ ಮರ್ದನ ಕೃಪೆ ಮಾಡೋ ದಯ ಮಾಡೋ ಕರುಣಾ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆವೆನು ದೇವಾ ಹರಿತು ಬೆರೆತು ನೆನೆವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ 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 ಕಪಟ ನಾಟಕ ಸೂತ್ರಧಾರಿ ದಾನ ರೂಪ ದಾನ ವಿಹಾರಿ ದಾನ ರೂಪ ದಾನ ವಿಹಾರಿ ಆನಂದ ಪರಮಾನಂದ ಆನಂದ ಪರಮಾನಂದ ನಿಲ್ನೆಯ ಧ್ಯಾನ ನಿಲ್ನೆಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆವೆನು ದೇವಾ ಹರಿತು ಬೆರೆತು ನೆನೆವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತ ಕಾರ ಕೃಷ್ಣ ಕೃಷ್ಣ ಕೃಷ್ಣ
ಶಾಂತಾಕಾರ ನಿಗಮ ಗೋಚರ 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 ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆವೆನು ದೇವಾ ಹರಿತು ಬೆರೆತು ನೆನೆವೆನು ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ಪಳಿಸಿರುವರು ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ. ಮಾಧವನರ ಮನೆಯು ಮನಕ್ಕೆ ಮೋದದೊಳುಪುದು ಬಲ ಓದಕ್ಕೆ ಇದಕ್ಕೆ ಸಾಟಿ ಕಾಣನ ಫಲ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದು ಬಲ ಓದಕ್ಕೆ ಇದಕ್ಕೆ ಸಾಟಿ ಕಾಣನ ಫಲ ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರದ ಕಂಬಗಳು ಒನ್ನೂರನ್ನು ಕಳಸಗಳು ವಜ್ರದ ಕಂಬಗಳು ಒನ್ನೂರನ್ನು ಕಳಸಗಳು ಗೋಮೇಧಿಕ ಪುಷ್ಪರಾಗ ವೈಭವದ ಈ ಸೊಬಗು ಗೋಮೇಧಿಕ ಪುಷ್ಪರಾಗ ವೈಭವದ ಈ ಸೊಬಗು ಜಗ ಜಗ ಬಿದ್ದು ತಳ ತಳಿಬುದು ಮಾಧವನರ ಮನೆಯು
ಮೋದಕ್ಕೆ ಇದಕ್ಕೆ ಸಾಟಿ ಕಾಣನ ಫಲ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಎನಿತು ವಿಚಲವೋ. ಮಾಧವನ ಅರಮನೆಯು ಎನಿತು ರಮ್ಯವೋ, ಶ್ರೀಹರಿಯ ಹೃದಯವಿದು ಎನಿತು ವಿಚಲವೋ. ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಗಳು, ಸುತ್ತಲೂ ನೋಡುತ್ತಿರೆ ಮುತ್ತಿನ ತೋರಣಗಳು. ವಜ್ರದ ಕಂಬಗಳು ತಳತಳನೆ ಹೊಳೆಯುವವು, ವಜ್ರದ ಕಂಬಗಳು ತಳತಳನೆ ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು, ಮೋದಕ್ಕೆ ಇದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಏನಿ ಭವನದ ಶೃಂಗಾರ ವೈಭವ, ಸುರ ಸಂಪತ್ತನ್ನೇ ನಾಚಿಸುವಂತ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು, ಮುತ್ತು ರತ್ನ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯದಿಂದಲೂ ಕೂಡಿ ರಾರಾಜಿಸುತ್ತಿರುವುದು ಈ ರಂಗು ರಂಗಿನ ರಂಗನಾಥನ ಅರಮನೆ. ಏನು ವೈಭವ, ಏನು ಆಡಂಬರ! ಅಬ್ಬಾ, ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟಿರುವ ನವರತ್ನ ಖಚಿತವಾದ ಮಂಟಪಗಳು, ಗುಡಿ ಗೋಪುರಗಳು ಎಷ್ಟೊಂದು ಶೋಭಾನವಾಗಿ ಕಾಣುತ್ತಿರುವುದು. ಇದೇನು ಇಂದ್ರನ ಭವನವೋ ಅಥವಾ ಕೃಷ್ಣನು ನನಗಾಗಿ ನಿರ್ಮಿಸಿರುವ ಮಾಯಾ ಮಂದಿರವೋ? ಓ ಶಿಲಾಬಾಲಕಿ, ಏನು ರೂಪ, ಏನು ಲಾವಣ್ಯ! ಆ ದೇವಲೋಕದ ರಂಭ, ಉರ್ವಶಿ, ಮೇನಕಿ, ತಿಲೋತ್ತಿಮರಿಗಿಂತಲೂ ಅತಿ ಹೆಚ್ಚಿನ ಸೌಂದರ್ಯ ಈ ಶಿಲಾ ಬಾಲಕಿಯರ ಸೌಂದರ್ಯ. ಆಹಾ, ಎಂತ ಅದ್ಭುತವಾದ ಶಿಲಾ ಬಾಲಕಿ! ಹಸ್ತಿನಾವತ ಚಕ್ರೇಶ್ವರನಾದ ನನ್ನರ ಮನೆಯಿಲ್ಲದಂತ ಈ ಶಿಲಾ ಬಾಲಕಿಯರು. ಆಹಾ, ಏನು ಆಡಂಬರವಾಗಿ ಶಿಲಾ ಬಾಲಕಿಯ ನಿಂತಿರುವಳಲ್ಲ. ಮಿಂಚಿನಂತೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆ ಹೂವಿನಂತಹ ಈ ನಾಸಿಕ, ತೊಂಡೆ ಹಣ್ಣಿನಂತೆ ಮಿರಿಮಿರಿನೆ ಹೊಳೆಯುತ್ತಿರುವ ಈ ಅವಳದಂತ ತುಟಿಗಳು. ಆಹಾ, ಏನು ಆಡಂಬರ, ಏನು ವೈಭವ! ಓ ಅಲೆ ಅದ್ಭುತವಾದ ಶಿಲಾ ಬಾಲಕಿ, ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವರಲ್ಲ. ಓ ಬಳ್ಳಿಯಂತೆ ಬೆಳಗುತ್ತಿರುವುದು ಈ ನಡು. ಆಹಾ, ಏನು ಆಡಂಬರವಾಗಿ, ಎಂತ ರಮ್ಯವಾಗಿ ಕಾಣುತ್ತಿರುವರು ಈ ಶಿಲಾ ಬಾಲಕಿ. ಮಧುಸೂದನನ್ನೇ ನಾಚಿಸುವಂತಹ ಮಂದಹಾಸ. ಏನು ಮಾಡಲಿ ಇವಳನ್ನು ಸಾರಿ ತಬ್ಬಲೇ.
ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಭಲೆ ಭಲೆ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಬಯ್ಯ ದುರ್ಯೋಧನ ಕರದೊಳು ಖಡ್ಗವ ಪಿಡಿದಿಹ ಧೀರ ಶರೀರವು ಮಧಿಸಿದ ಹುಲಿಯಾಕಾರ ಕರದೊಳು ಖಡ್ಗವ ಪಿಡಿದಿಹ ಧೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯ ಧರೆ ಈ ಸರಧಾರ ಉರಿಮೀಸೆಯ ಧರೆ ಈ ಸರಧಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ ಬಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗುರುನಂದನ
ಇದೇನಿದು? ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಮರೆತಿದ್ದೆನು, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಮಾಯಾ ಶೈನಾಗ್ರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುವ ವಸುಂಧರ ದೇವಿಯ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುಧುರೀಣ, ಹಸ್ತಿನಾವತಿ ಮನೆ ಮುಕಟೇಶ್ವರ. ಆ ನನ್ನ ಭವನಕ್ಕಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾನಮಯವೇ. ಓ ಸಾರ್ಥಕಿ, ಸಾರ್ಥಕಿ. ಕೌರವೇಶ್ವರ, ಕೃಷ್ಣನೆಲ್ಲಿರುವನು? ಶ್ರೀಕೃಷ್ಣ ಪರಮಾತ್ಮರು ಪವಳಿಸಿರುವರು. ಸಾತ್ವಿಕಿ, ಸುಬಂಧು ಎಂದು ವಿರೋಧಿಗಳ ಕಣ್ಮರೆಸಿ ಸಹಾಯ ಬೇಡಲು ಬಹು ರಹಸ್ಯವಾಗಿ ಬಂದರು. ಸಮಯ ಕಾಯುವಂತಾಯ್ತಲ್ಲ. ಸುಪ್ರಸಿದ್ಧ ನಗರವೆಂದು ಚತುರ್ದಶ ಭುವನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿಯ ಗಳಿಸಿದ ಈ ದ್ವಾರಕಾ ನಗರದ ರಸ ನಂದಗೋಪಾಲ ಆಗಲು ನಿದ್ರೆಯಲ್ಲಿ ಮಗ್ನಾದ ರಹಸ್ಯಕ್ಕೆ ಒಂದು ಕಾರಣವಿರಲೇಬೇಕು. ಅದಂತಿರಲಿ, ವಿಳಂಬಾಯಿತು ಏಕೆ? ಸಾರ್ಥಕಿ, ನಿನ್ನಲ್ಲಿ ಒಂದು ಮಾತಿರುವುದು. ಅದೇನು ಹೇಳು ಕೌರವೇಶ್ವರ. ಈಗ ನಮಗೂ ಪಾಂಡವರಿಗೂ ಯುದ್ಧವು ಸನ್ನದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಾವು ಉತ್ತರ ಕೊಡಲು ಸ್ವತಂತ್ರರಲ್ಲ. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು, ನಾವು ಸಹ ಅಲ್ಲೇ ಇರುವು. ಸಾರ್ಥಕಿ, ಪಾಂಡವರಿಗಿಂತ ಮೊದಲೇ ನಾನು ಬಂದಿರುವಾಗ ಸಂದೇಹವೆಂದು ಬಿಡು. ಎಂತಿದ್ದರು, ಹೇಗಿದ್ದರು, ಯಾದವರೊಡನೆ ಮಾಧವ ನನ್ನ ಪಕ್ಷ ನಿಧಾನವಾಗಿ ಎಚ್ಚರವಾದರೇನಂತೆ. ಕೌರವೇಶ್ವರ, ಈ ಪೀಠವನ್ನು ಅಲಂಕರಿಸಿ ಶ್ರೀಕೃಷ್ಣ ಪರಮಾತ್ಮರು ಎಚ್ಚರವಾದ ನಂತರ ವಿಚಾರವನ್ನು ತಿಳಿಸಿದರು. ಹಾಗೆ ಆಗಲಿ. ನನಗೆ ಆ ತರ ಭ್ರಾಂತು. ನನಗೇನು ಮಂದಮತಿ ಕವಿತು ಕಾಣನಲ್ಲ. ಚಂದ್ರಕುಲ ಚರಸ, ಅಜಯ ದುರಂದುರ, ಸಾಮ್ರಾಟ್ ಚಕ್ರವರ್ತಿ, ನಾನು ಕೃಷ್ಣನ ಪಾದದಡಿಯಲ್ಲಿ. ಅಸಂಭವ, ಅಸಂಭವ. ನನಗೆ ಯೋಗ್ಯವಾದ ಪೀಠ ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿಸಿ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಪೂರೆ ದಯದಿಸಿ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮ ಸಿಂಧು. ದೀನಬಂಧು ನಿಗಮಾಗಮ ಸಿಂಧು. ಅಗಣಿತ ಗುಣಘನ ಹರಿಕುಲ ನರ್ದನ. ಅಗಣಿತ ಗುಣಘನ ಹರಿಕುಲ ಮರ್ದನ. ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ
ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ರವಿಂದ ನಯನ ಪೊರೆ ಸಿಂಧು ಶಯನ ರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಮೂರೆ ಜಗದಿಸಿ ವಾಸುದೇವ ಸದಾ ನಿನ್ನ ಅಭಯಂ. ಸಾತ್ಯಕಿ, ಅರ್ಜುನ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ ಅರ್ಜುನ? ಏಕೆ, ಏನಾಯ್ತು ಸಾತ್ಯಕಿ? ಅದನ್ನು ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ಅರ್ಜುನ, ನಿನ್ನ ಹಾಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣ ಪರಮಾತ್ಮರ ಸಹಾಯವನ್ನು ಪಡೆಯುವನು. ಇದು ಎಂತಹ ವಿಳಂಬನೆ ಪಾರ್ಥ? ಇದು ವಿಳಂಬಲೇ ಅಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗಿಷ್ಟು ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟನೆಂಬ ವಿಚಾರವನ್ನು ಕೇಳಿ ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ನಾನು ಬಂದೆ ಬಲ್ಲೆಯ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಫಲ 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 ಫಲಗಳ ವರಪ್ರಸಾದ ಕ್ಷತ್ರಿಯೋಚ ಸದಾವಕಾಶ ಕಲ್ಪಿಸಿದ್ದಾದ್ದರಿಂದ ಈ ಬರದ ಕಂಡ ಸ್ವತಂತ್ರಾಧಿಕಾರ ಕೇವಲ ಬಲವಂತರಿಗೆ ಮಾತ್ರ. ಹಾಗೆಂದು ಕೈಕಟ್ಟಿ ಕುಣಿದರೆ ಕಾರ್ಯವಾಗುವುದೇ ಧನಂಜಯ? ಇಂಥ ಸಮಯದಲ್ಲಿ 16 ಕಡೆ ತಿರುಗಾಡಿದರಲ್ಲವೇ ಹಲವಾರು ಮಂದಿ ರಾಜರ ಸಹಾಯ ದೊರಕುವುದು. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಆಹಾ, ನೀನು ಯಾವ ಇಚ್ಛೆ ಎಂದಿರುವ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಮರೆತರು, ನಾವು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ. ಎನ್ನ ಮೊರೆ ಕೇಳೋ ಪರಮ ಕೃಪಾಳು.
ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಓ ಸಿಂಧು ಶಯನ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗಿ ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗಿ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಯುಗ ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಯುಗ ಯುಗದ ಪರಿಹಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ ಮೃದು ಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಮೃದು ಮುನಿ ದರ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನೀಗಿಸೋ ಲೋಕದ ಭವ ಬಂಧನ ನೀಗಿಸೋ ಲೋಕದ ಭವ ಬಂಧನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನೆಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರು ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಛೇ, ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ. ಅದುವೇ
ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚಕ್ರೇಶ್ವರ. ಭಾವ, ಯಾವಾಗ ಬಂದಿರಿ? ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ ಭಾವ. ಚಕ್ರವರ್ತಿ ಆದ ನೀನು ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಬಾಮಾರಮಣ, ಯಾದವರಿಗೂ ಕೌರವರಿಗೂ ಆಂತರ್ಯವು ಹೇಗಿದೆ ಎಂಬ ವಿಚಾರ ಈಗಾಗಲೇ ನಿನ್ನ ಚಿತ್ತಕ್ಕೆ ಗೊತ್ತಾಗಿದೆ. ಅದರಲ್ಲೂ ಬಹು ಮುಖ್ಯವಾಗಿ ಭಾವ, ನಿದ್ರೆ ಮಾಡುವರನ್ನ ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಯನ್ನ ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದೆ ಈಗ ನಿನ್ನ ಪ್ರಾಣಮಿತ್ರ ಅರ್ಜುನನು ಬಂದ ತಕ್ಷಣವೇ ಜಾಗೃತಿಯಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ನಟನೆ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದರಲ್ಲಿ ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರಿ? ಈಗ ನಮಗೂ ಪಾಂಡವರಿಗೂ ಭಾರ್ಗರವ ಗಾಡ್ಗಿಚ್ಚಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವೇ ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಅದನ್ನು ನಿನ್ನೊಡನೆ ನಾನು ಪ್ರಾರ್ಥಿಸಲು ಬಂದಿರುವನು ಭಾವ. ಏನು ಯುದ್ಧವೇ? ಹೌದು ಭಾವ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದಮ್ಮರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದಮ್ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ನಾಮಗಾರೆಯೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ನಾಮಗಾರೆಯೋ ನಾಮವ್ಯಾ ಭರತ ಭೂಮಿ ಆಳ ಭಯಸಿ ನುಜರೊಡನೆ ದ್ರೋಹವಿನಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕವಿಲ್ಲ ಬಂದು ಭಾನಗರಕದಿಂದ ಮಾರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ಮಾರಣ ಹೋಮ ಮಾಡಬೇಡ ಪ್ರಾರ್ಥನಾಗಿ ಭರತ ಕಂಡ ಪ್ರಳಯದಿಂದ
ತಾಪ ದೋರಿತ ಬೇಡವೈ ಹಠ ಸಮರ ಸಾಹಸ ಅನುಚಿತ ಭರತ ಗಂಡ ಪ್ರಲಯ ಲಾಭವ್ಯಾರಿಗೋ ಭಾವ, ಕೇವಲ ನೆಲದಾಸಿಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮರೆಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ಈ ನಿನ್ನ ವೈರಾಗ್ಯೋಪದೇಶಕ್ಕೂ ಧರ್ಮಕಥಾ ಶ್ರವಣಕ್ಕೂ ಕೇಳಿ ಹೋಗಬೇಕೆಂದು ಬಂದವನಲ್ಲ. ದಾಯಾದಿಗಳಾದ ನಾವು ನಮ್ಮ ಪಂಥವನ್ನು ಬಿಡತಕ್ಕವರು ಅಲ್ಲ. ಮುಂದಿನ ಮಹಾ ಸಂಗ್ರಾಮಕ್ಕೆ ನಿನ್ನ ಸಹಾಯವನ್ನು ಬೇಡಲು ಬಂದ ನನಗೆ ನಿನ್ನ ಪ್ರತಿ ಉತ್ತರವೇನು? ತಿಳಿಸಿಬಿಡು. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದ ಎಂದು ತೋರುತ್ತಿರುವುದು. ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ನೀವು ನನಗೇ ಸಹಾಯ ಮಾಡಬೇಕು. ಸಾಧ್ಯವಿಲ್ಲ ಮುಕುಂದ. ವಿಶ್ವಕೋಟಿಯ ದಾನವ ಧ್ವಂಸದ ನಂತರ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯವು ಈಗ ಮತ್ತೆ ಪ್ರದರ್ಶನವಾಗಲು ಇದೊಂದು ಸದವಕಾಶ. ನೀನು ನಮ್ಮಿಬ್ಬರಿಗೂ ಸಮಾನ ಬಂಧು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದವನು ನಾನು. ನನ್ನ ಪಕ್ಷ ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಆ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಬಾಬಾ. ಭಾವ, ನೀನು ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿತ್ತಲು ಚಿಕ್ಕವನು. ಆದ್ದರಿಂದ ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ನಿಮ್ಮಿರುವರೆಗೂ ಸಹಾಯವನ್ನು ಮಾಡುವೆನು. ಹೀಗೆ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಪಕ್ಷ, ಯೋಧ ವಿಮುಖನು ನಿರಸ್ತನೂ ಆದ ನಾನೊಂದು ಪಕ್ಷ. ಅರ್ಜುನ, ಇದರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ತಥಾಸ್ತು ಪಾರ್ಥ. ನಿರಸ್ತ್ರನು, ನಿರಾಯುಧನು, ಈತನಿಂದ ನನಗಾಗಬೇಕಾದ ಕಾರ್ಯವಾದರೂ ಏನು? ಯುದ್ಧಕ್ಕೆ ಬೇಕಾಗಿರುವುದು ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಹೊಂದಿದೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಾನಿನ್ನು ಬರಲೇ ಬಾವ? ನಡೆ ಭಾವ, ನಡೆ. ಆಹಾ, ಅನೇಕ ಬಡ ನಾಟಕ ಸೂತ್ರಧಾರಿ, ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನ ನಾನರಿಯದವನೆಂದು ಭಾವಿಸಿದೆಯ ಬಾವ? ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಕೃಷ್ಣ, ಬಳಿರೇ, ಏನಿದು ಕಣ್ಸನ್ನಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯರಿಸೆ, ಮೃತ್ಯು ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ, ಧರಣಿ ಸಾಗಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣಗೋಳ್ ಆಯುಧವಂ ಧರಿಸಿದಿರೇ,
ರಣದೊಳ್ ಆಯುಧವಂ ಧರಿಸದಿವೆ ಪಾಂಡವರ ಅದೆಂತು ಪಾಲಿದೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಬಡ್ಡಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಅರ್ಜುನನು ನಿನ್ನ ಪ್ರಾಣ ಸಹ. ಈಗಿರುವಲ್ಲಿ ನಾವು ನಿಮ್ಮನ್ನು ಬೆರೆಯಲು ಸಾಧ್ಯವೇ? ಅದೆಂದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರಾದವು. ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯೋಜನೆ ನಡೆದು ಯಾರ ಪಕ್ಷವೂ ಕಾದಾಡುವುದೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ ಭಾವ. ಅದು ಮುಂದೆ ತಾನೇ ಗೊತ್ತಾಗುವುದು. ನಡೆ ಭಾವ. ಕೃಷ್ಣ, ಇನ್ನು ನನ್ನ ಮಿಲನ ಮುಂದಿನ ಸಮರಾಂಗಣದಲ್ಲಿ ಆಗ ತೋರುವೆಯಂತೆ ಈ ನಿನ್ನ ಪಾಂಡವರ ಬಲಗಳನ್ನು ನಾನಿನ್ನು ಬರುತ್ತೇನೆ. ನಡೆ ಭಾವ.